ನೋಡಿ ಫ್ರೆಂಡ್ಸ್, ಮನೆಯಲ್ಲೇ ಬೆಳೆದಂತಹ ಮೆಂತೆಯಿಂದ ಕಟ್ ಮಾಡಿಬಿಟ್ಟು ಪರಾಟ ಮಾಡ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ ಹಾಕ್ತಾ ಇದ್ದೀನಿ, ಸ್ವಲ್ಪ ಅಜ್ವೈನ ಚೂರು, ಮತ್ತು ಹಸಿಖಾರ, ಶುಂಠಿ, ಬೆಳ್ಳುಳ್ಳಿ, ಜೀರಿಗೆ, ಕೊತ್ತಂಬರಿ ಮತ್ತು ಹಸಿಮೆಣಸಿನ್ಕಾಯಿ ಹಾಕಿ ಪೇಸ್ಟ್ ಮಾಡ್ಕೊಂಡಿನಿ. ಇದು ನಿಮ್ಮ ಖಾರ ಎಷ್ಟು ತಿಂತೀರೋ ಅದ್ರ ನೋಡ್ಕೊಂಡು. ಇದು ಮನೆಯಲ್ಲೇ ಬೆಳೆದಂಥದ್ದು ಮೆಂತೆ, ನಾನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಮೆಂತೆ ಇದನ್ನೆಲ್ಲ ನೀಟಾಗಿ ಕಲಿಸ್ಕೋಬೇಕು. ಸ್ವಲ್ಪ ಅರಿಶಿನ ಪುಡಿ ಕೊಡಿ, ಸ್ವಲ್ಪ ಅರಿಶಿನ ಪುಡಿ, ಇದನ್ನು ನೀಟಾಗಿ ಕಲಿಸ್ಕೋಬೇಕು. ಇಟ್ಟು ಸ್ವಲ್ಪ ಉಪ್ಪು, ಕಟ್ ಮಾಡಿದ್ದು ಸ್ವಲ್ಪ ಮೆಂತೆ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ತೊಳೆದು ಇದನ್ನು ಹಿಟ್ಟು ನಾದಿಟ್ಕೊಂಡಿದ್ದೀನಿ. ಒಂದು 10 ನಿಮಿಷ ನೆನೆಯಕ್ಕೆ ಬಿಡಬೇಕು. ಇದಾದಮೇಲೆ ಒಂದು 4 ಉಳ್ಳೆ ಮಾಡ್ಕೊಂಡಿದ್ದೀನಿ. ಇದೆಲ್ಲ ಸ್ಟಫಿಂಗ್ ಮಾಡಿದ್ವಲ್ಲ, ನಾವು ತೋರಿಸಿದ್ನಲ್ಲ, ಆಲೂ ಸ್ಟಫಿಂಗ್ ಎಲ್ಲ ಮಾಡ್ಕೊಂಬಿಟ್ಟು, ಆಲೂ ಎಲ್ಲ ಮಿಕ್ಸ್ ಮಾಡಿ ಕಲಿಸ್ಬಿಟ್ಟು ಸ್ಟಫ್ ಮಾಡೋಕ್ಕೆ ಎಲ್ಲ ಕಲಿಸ್ಬಿಟ್ಟು, ಇದ್ರಲ್ಲಿ ಸ್ವಲ್ಪ ನಾನು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಮತ್ತು ಹವೀಜ ಪುಡಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಟೇಸ್ಟಿಗಂತ. ಇಷ್ಟು ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾನು ಪರಾಟ ಮಾಡೋದು ತೋರಿಸ್ತಾ ಇದ್ದೀನಿ. ಸ್ಟಫ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ. ಇವಾಗ ಓಟ್ಸಲ್ಲಿ ಹತ್ತಾ ಇದ್ದೀನಿ. ಇದನ್ನು ನೋಡಿ, ಓಟ್ಸಲ್ಲಿ ಹಾಕ್ಬಿಟ್ಟು ಈ ಥರ ಮಾಡಿಬಿಟ್ಟು
ಹಂಚು ಕಾಯಕ್ಕಿಟ್ಟಿದ್ದೀನಿ. ತುಪ್ಪ ಹಾಕ್ಕೊಳ್ಳಿ, ಚೆನ್ನಾಗಿರ್ತೈತಿ. ಮನೇಲಿ ಮಾಡಿದ್ದಿದೆ ತುಪ್ಪ ನೋಡಿ. ಈ ಥರ ಇದಕ್ಕೆ ಜೊತೆ ನಾನು ಮೊಸರು ಬಜ್ಜಿ ಮಾಡಿದ್ದೀನಿ. ಸಣ್ಣಗೆ ಈರುಳ್ಳಿ ಕಟ್ ಮಾಡಿ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ, ಉಪ್ಪು. ಒಂದೇ ಥರ ಪರಾಟ ತಿಂದು ಬೋರ್ ಆದವ್ರಿಗೆ ಈ ಥರ ಓಟ್ಸ್ ಮೇಲೆ ಡಿಪ್ ಮಾಡಿ ಪರಾಟ ಮಾಡೋದ್ರಿಂದ ತಿನ್ನೋಕ್ಕೂ ಟೇಸ್ಟ್ ಆಗಿರ್ತೈತಿ. ಒಂಥರ ಡಿಫ್ರೆಂಟ್ ಸ್ಟೈಲಲ್ಲಿ ನಾವು ಮಾಡ್ದಂಗೂ ಇರ್ತೈತಿ. ತಿನ್ನೋಕೆ ಮಾತ್ರ ಭಾಳ ರುಚಿಯಾಗಿರ್ತೈತಿ. ಇದು ನಾವಿದನ್ನು ಹಾಲುನಲ್ಲಿನೂ ಮಿಕ್ಸ್ ಮಾಡಿಬಿಟ್ಟು ಓಟ್ಸ್ನ ಕಲಸಿ ಒಳಗಡೆ ಸ್ಟಫ್ ಮಾಡ್ಬೋದು. ನಾವು ಮೇಲ್ಗಡೆನೂ ಪರೋಟ ಮಾಡಬೇಕಾದ್ರೆ ಮೇಲ್ಗಡೆ ಹಿಟ್ಟನ್ನು ಅದರಲ್ಲಿ ಅದ್ದಿ ಅದನ್ನು ಮಾಡ್ಬೋದು. ಅದು ಟೇಸ್ಟ್ ಆಗಿರ್ತೈತಿ. ಕೆಲವೊಂದು ಮಕ್ಕಳು ಓಟ್ಸ್ ತಿನ್ನಲ್ಲ, ಈ ಥರ ಮಾಡಿಕೊಟ್ಟು ಸುಮ್ಮನೆ ತಿಂತಾರೆ ಖುಷಿಪಟ್ಟು. ಮೆತ್ತಗೆ ಬೇಕನ್ನೋರು ಮೆತ್ತಗೆ ಬೇಯಿಸ್ಕೊಳ್ಳಿ. ಸ್ವಲ್ಪ ಖಡಕ್ ಆಗಿರ್ಬೇಕು, ಸ್ವಲ್ಪ ಕ್ರಿಸ್ಪಿ ಬರ್ಬೇಕಂದ್ರೆ ಆ ಥರ ಬೇಯಿಸ್ಕೊಳ್ಳಿ. ನನ್ನ ಮಕ್ಕಳಿಗಂತೂ ಖಡಕ್ ಇಷ್ಟ ಸ್ವಲ್ಪ. ಮಕ್ಕಳಿಗೆ ಬೆಳಿಗ್ಗೆ ಟಿಫನ್ನಿಗೆ, ಲಂಚಿಗೆ ನಡೀತೈತೆ, ಬಹಳ ಚೆನ್ನಾಗಿರ್ತೈತೆ. ಮನೆಯಲ್ಲಿ ಮಾಡಿದ ತುಪ್ಪ ಅದರಲ್ಲಿ ಪರಾಟ ಮಾಡೋದು ಎಷ್ಟು ಘಮ ಕೊಡ್ತದೆ ಗೊತ್ತಾ. ನೀವು ಶಾಪಲ್ಲಿ ಹೊರಗಡೆ ತಂದು ಮಾಡಿರೋದು ಅಷ್ಟು ಇದು ಅನಿಸಲ್ಲ ತುಪ್ಪ. ಇದು ಆ್ಯಕ್ಚುಲಿ ನಾವು ಮನೆಗೆ ಮಾಡಿದ್ರಿಂದ ನೋಡಿ ಪರಾಟ ಮಾಡ್ಕೊತೀನಿ ಹೆಂಗಿರ್ತೈತೆ ನೋಡಿ. ಅದು ಟೇಸ್ಟ್ ಭಾಳ ರುಚಿಯಾಗಿರ್ತೈತಿ. ಈ ಥರ ನೀವು ಜಾಗ ಇದ್ದರೆ ಮನೆಯಲ್ಲೇ ಮೆಂತ್ಯನ ಹಾಕ್ಕೊಂಡು ನೀವೇ ಮನೆಯಲ್ಲೇ ಬೆಳೆದು ಅದನ್ನು ಪರಾಟ ಮಾಡ್ಕೊಂಡು ತಿನ್ನಿ, ಇನ್ನೂ ಚೆನ್ನಾಗಿರ್ತೈತಿ. ಗ್ರೇಟ್ ಟೇಸ್ಟ್. ಇದಕ್ಕೆ ಮೊಸರು ಬಜ್ಜಿ ಮಾಡಿದ್ದೀನಿ ಜೊತೆಗೆ, ಟೇಸ್ಟ್ ಮಾಡಿ.